Hi guys, welcome to Vidya Veerva Academy. So, ಈ question ನೋಡಿ, if f of z is a regular function of z, show that dou x of f of z whole square plus dou y f of z whole square plus modulus of f dash of z whole square ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೂಡ modulus ಇದೆ. So let f of z, we know that u plus iv be the regular analytic function. So magnitude of f of z is equal to, means not magnitude, actually magnitude of f of z is equal to square root of f square plus v square, okay, is equal to 5 ಅಂತ ತಗೊಳ್ತಾ ಇದ್ದೀನಿ. ಓಕೆ, 5 ಅಂತ ತಗೊಳ್ತಿದ್ದೀನಿ, ಸಾರಿ 5 ಅಂತ ತಗೊಳ್ತಿದ್ದೀನಿ. ವಿ ಹ್ಯಾವ್ ಟು ಪ್ರೂವ್ ದ್ಯಾಟ್, ಲೈಕ್ ಇದನ್ನು ನಾನು ಏನಂತ ಬರ್ಕೋಬೋದು, 5 ಅಂತ ನಾನು ಎಫ್ ಆಫ್ ಝೆಡ್ನ ತಗೊಳ್ತಾ ಇದ್ದೀನಿ ಅಂತಂದರೆ ಇನ್ ದ ಪ್ಲೇಸ್ ಆಫ್ ಹಿಯರ್ ಐ ಆಮ್ ಟೇಕಿಂಗ್ 5. ಸೊ ಡೋ 5 ಬೈ ಡೋ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ಡೋ 5 ಬೈ ಡೋ ವೈ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಇದು ಎಫ್ ಡ್ಯಾಶ್ ಆಫ್ ಝೆಡ್ ಹೋಲ್ ಸ್ಕ್ವೇರ್ನ ನಾನು ಪ್ರೂವ್ ಮಾಡಬೇಕಾಗಿರೋದು. ಓಕೆ, ದಿಸ್ ಈಸ್ ಟು ಪ್ರೂವ್ ದ್ಯಾಟ್ 5x whole square plus 5y whole square is equal to f dash of z whole square, where 5 is nothing but square root of u square plus v square ಅಂತ ತಗೊಂಡಿದ್ದೀನಿ. ಓಕೆನಾ, ಕನ್ಸಿಡರ್ ಈ ಸ್ಕ್ವೇರ್ನ ಈ ಕಡೆ ಶಿಫ್ಟ್ ಮಾಡಿಕೊಂಡ್ರೆ 5 ಸ್ಕ್ವೇರ್ ಆಗುತ್ತೆ. 5 ಸ್ಕ್ವೇರ್ ಈಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ ವಿ ಸ್ಕ್ವೇರ್ ಆಗುತ್ತೆ. ಇದನ್ನು ನಾನು ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿಕೊಂಡ್ರೆ ಪಾರ್ಷಿಯಲ್ ಡಿಫ್ರೆನ್ಸಿಯೇಷನಲ್ಲಿ, ಸೊ 5 ಸ್ಕ್ವೇರ್ ಏನಾಗುತ್ತೆ 5 ಇಂಟು 5x ಈಸ್ ಈಕ್ವಲ್ ಟು ಯು ಸ್ಕ್ವೇರ್ ಏನಾಗುತ್ತೆ 2u ಇಂಟು ಯು ಎಕ್ಸ್ ಪ್ಲಸ್ ಇದೇನಾಗುತ್ತೆ 2v ಇಂಟು ವಿ ಎಕ್ಸ್ ಆಗುತ್ತೆ. ಸೊ ಎಲ್ಲದರಲ್ಲೂ 2 ಇರೋದ್ರಿಂದ ಡಿವೈಡೆಡ್ ಬೈ 2 ಮಾಡಿದ್ರೆ ನನಗೆ ಏನು ಸಿಗುತ್ತೆ, 5x ಈಸ್ ಈಕ್ವಲ್ ಟು ಯು ಎಕ್ಸ್ ಪ್ಲಸ್ ವಿ ಎಕ್ಸ್. 2 ಎಲ್ಲ ಕ್ಯಾನ್ಸಲ್ ಔಟ್ ಆಗಿಬಿಡುತ್ತೆ. ಇದನ್ನು ನಾನು ಇಕ್ವೇಷನ್ ನಂಬರ್ 1 ಅಂತ ಕರ್ಕೊಳ್ತೀನಿ. ಓಕೆನಾ, ಸೊ ಸೇಮ್ ಥಿಂಗ್ ಇದನ್ನು ಇಕ್ವೇಷನ್ ಇಲ್ಲ, ಈ ಒಂದು ಇಕ್ವೇಷನ್ಗೆ ವಿತ್ ರೆಸ್ಪೆಕ್ಟ್ ಟು ವೈ ಪಾರ್ಷಿಯಲ್ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಏನು ಸಿಗುತ್ತೆ, ಎಗೇನ್ 5y ಈಸ್ ಈಕ್ವಲ್ ಟು 2u ಪ್ಲಸ್ 2v ಬರುತ್ತೆ. ಎಗೇನ್ ಅದನ್ನು ಮೀನ್ಸ್ ಡಿವೈಡೆಡ್ ಬೈ 2 ಮಾಡಿದ್ರೆ ಇಲ್ಲಿರ್ತಕ್ಕಂಥ ಇಕ್ವೇಷನ್ ಸಿಗುತ್ತೆ. 5y ಈಸ್ ಈಕ್ವಲ್ ಟು ಯು ಪ್ಲಸ್ ವಿ ಸಿಗುತ್ತೆ. ಓಕೆ, ಸೊ ನಾವು ಸ್ಕ್ವೈರಿಂಗ್ ಆ್ಯಂಡ್ ಆ್ಯಡಿಂಗ್ 1 and 2 ವಿ ಗೆಟ್ ಇಲ್ಲಿರ್ತಕ್ಕಂಥ ಇಕ್ವೇಷನ್ನು ಮತ್ತು ಇಲ್ಲಿರ್ತಕ್ಕಂಥ ಇಕ್ವೇಷನ್ನ ಸ್ಕ್ವೈರಿಂಗ್ ಆ್ಯಂಡ್ ಆ್ಯಡಿಂಗ್ ಮಾಡಿದ್ರೆ 5x ಸ್ಕ್ವಯರ್ ಪ್ಲಸ್ 5y ಹೋಲ್ ಸ್ಕ್ವೇರ್ ಇವೆರಡನ್ನ ಆ್ಯಡ್ ಮಾಡಿ, ಮೀನ್ಸ್ ಸ್ಕ್ವೈರಿಂಗ್ ಮಾಡಿ ಆ್ಯಡ್ ಮಾಡ್ತಾ ಇದ್ದೀನಿ, ಈಸ್ ಈಕ್ವಲ್ ಟು ಇಲ್ಲಿ ಯು ಎಕ್ಸ್ ಪ್ಲಸ್ ವಿ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ಯು ವೈ ಪ್ಲಸ್ ವಿ ವೈ ಹೋಲ್ ಸ್ಕ್ವೇರ್ ಮಾಡಿದ್ರೆ ಈಕ್ವೇಷನ್ ಸಿಗುತ್ತೆ. ಓಕೆ, ನಾವು ಇಲ್ಲಿ 5 ಮತ್ತು ಇಲ್ಲಿ 5 ಕಾಮನ್ ಇರೋದ್ರಿಂದ ನಾನು ಹೊರಗಡೆ ಬರ್ಕೊಳ್ತಾ ಇದ್ದೀನಿ 5x ಹೋಲ್ ಸ್ಕ್ವೇರ್ ಪ್ಲಸ್ 5y ಹೋಲ್ ಸ್ಕ್ವೇರ್. ಓಕೆ, 5 ಹೊರಗಡೆ ತೊಗೊಂಡಿರೋದ್ರಿಂದ 5 ಸ್ಕ್ವೇರ್ ಹೊರಗಡೆ ಬರ್ಕೊಂಡಿದ್ದೀನಿ. ಇಲ್ಲಿ 5x ಹೋಲ್ ಸ್ಕ್ವೇರ್ ಪ್ಲಸ್ 5y ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು, ದಿಸ್ ಈಸ್ ಇನ್ ದ ಫಾರ್ಮೆಟ್ ಆಫ್ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಆ್ಯಂಡ್ ದಿಸ್ ಈಸ್ ಆಲ್ಸೋ ಇನ್ ದ ಫಾರ್ಮೆಟ್ ಆಫ್ a ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಸೊ ಇದನ್ನು ನೀವು ಸಾರ್ಟ್ ಔಟ್ ಮಾಡ್ಕೊಂಡ್ರೆ ಏನಾಗುತ್ತೆ, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಆಗುತ್ತಲ್ವಾ. ಸೊ ಯು ಎಕ್ಸ್ ಹೋಲ್ ಸ್ಕ್ವೇರ್ ಅಂತಂದ್ರೇನು ಯು ಸ್ಕ್ವೇರ್ ಯು ಎಕ್ಸ್ ಸ್ಕ್ವೇರ್ ಆಗುತ್ತೆ, ಪ್ಲಸ್ ವಿ ಎಕ್ಸ್ ಹೋಲ್ ಸ್ಕ್ವೇರ್ ಅಂದ್ರೇನು ವಿ ಸ್ಕ್ವೇರ್ ವಿ ಎಕ್ಸ್ ಸ್ಕ್ವೇರ್ ಆಗುತ್ತೆ, ಪ್ಲಸ್ 2 ಇಂಟು ಯು ಎಕ್ಸ್ ಇಂಟು ವಿ ಎಕ್ಸ್ ಆಗುತ್ತೆ. ಸೊ 2u ಇಂಟು ಇಲ್ಲಿ ಯು ಎಕ್ಸ್ ಬರೆಯೋದು ಬಿಟ್ಬಿಟ್ಟಿದ್ದೀನಿ. ಸೊ 2u ಎಕ್ಸ್ ವಿ ಎಕ್ಸ್ ಆಗುತ್ತೆ. ದೆನ್ ಪ್ಲಸ್ ಇಲ್ಲಿ ಬೇಕಾದ್ರೆ ಇನ್ನೊಂದ್ಸತಿ ಬರೀತೀನಿ ನಿಮಗೆ ಕ್ಲಾರಿಟಿಯಾಗಿ, 2u ಎಕ್ಸ್ ವಿ ಎಕ್ಸ್. ಓಕೆ, ಪ್ಲಸ್ ಅದೇ ಥರ ಇದನ್ನು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮೆಟಲ್ಲಿ ಎಕ್ಸ್ಪ್ಯಾಂಡ್ ಮಾಡಿದಾಗ ನಿಮಗೆ ಇದು ಸಿಗ್ತಾ ಇದೆ. ಫೈನ್, ನಾವು ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಯು ಪ್ಲಸ್ ಐ ವಿ ಅಂತ ಗೊತ್ತು ಇನ್ ಅನಾಲಿಟಿಕ್ ಫಂಕ್ಷನ್ ಫ್ರಮ್ ಸಿ ಆರ್ ಇಕ್ವೇಷನ್ಸ್. ಯು ವೈ ಈಸ್ ನಥಿಂಗ್ ಬಟ್ ಮೈನಸ್ ವಿ ಎಕ್ಸ್, ವಿ ವೈ ಈಸ್ ನಥಿಂಗ್ ಬಟ್ ಯು ಎಕ್ಸ್. ಬೈ ಯೂಸಿಂಗ್ ದೀಸ್ ಇನ್ ದ ಸೆಕೆಂಡ್ ಬ್ರಾಕೆಟ್ ಆಫ್ ದ ಆರ್ ಎಚ್ ಎಸ್ ವಿ ಹ್ಯಾವ್, ಇದೆ ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೊಳ್ತೀರಾ. ಇಲ್ಲಿ ಯು ಸ್ಕ್ವೇರ್ ಯು ಎಕ್ಸ್ ಸ್ಕ್ವೇರ್ ಪ್ಲಸ್ ವಿ ಸ್ಕ್ವೇರ್ ವಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಇದೇನಿದೆಯಲ್ಲ ಆ್ಯಸ್ ಇಟ್ ಈಸ್ ಬರ್ಕೊಳ್ತೀರಾ, ಪ್ಲಸ್ ಇದೇನಿದೆಯಲ್ಲ ಇದನ್ನು ಮಾತ್ರ ಏನು ನೋಡಿ, ಇಲ್ಲಿ ಯು ಸ್ಕ್ವೇರ್ ಇಲ್ಲಿ ಯು ವೈ ಅಂತ ಇದೆಯಲ್ವಾ. ಸೊ ಯು ವೈ ಪ್ಲೇಸಲ್ಲಿ ಮೈನಸ್ ವಿ ಎಕ್ಸ್ ಇದೆ. ಸೊ ಮೈನಸ್ ವಿ ಎಕ್ಸ್ ಹೋಲ್ ಸ್ಕ್ವೇರ್ ಅಂತಂದ್ರೇನು ಪ್ಲಸ್ ವಿ ಎಕ್ಸ್ ಹೋಲ್ ಸ್ಕ್ವೇರ್ ಆಗುತ್ತೆ, ಪ್ಲಸ್ ವಿ ಸ್ಕ್ವೇರ್ ವಿ ವೈ ಪ್ಲೇಸಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು, ಯು ಎಕ್ಸ್ ಹಾಕ್ಕೋಬೇಕು. ಸೊ ಯು ಎಕ್ಸ್ ಹೋಲ್ ಸ್ಕ್ವೇರ್ ಇಲ್ಲಿ ಅಗೇನ್ ಯು ವೈ ಇರೋ ಪ್ಲೇಸಲ್ಲಿ ನೀವು ಮೈನಸ್ ವಿ ಎಕ್ಸ್ ಆಗಿದ್ದರೆ ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್. ಸೊ 2u ಎಕ್ಸ್, ಹಾಗೆ ವಿ ವೈ ಇರ್ತಕ್ಕಂಥ ಪ್ಲೇಸಲ್ಲಿ ಯು ಎಕ್ಸ್ ಹಾಕಬೇಕು. ಮೀನ್ಸ್ ಎಂಟೈರ್ ಥಿಂಗ್ನ ನಾನು ಇನ್ ಟರ್ಮ್ಸ್ ಆಫ್ ಎಕ್ಸೆಲ್ ಬರೋ ಥರ ಮಾಡ್ಕೊಂಡಿದ್ದೀನಿ ಅಷ್ಟೇ. ಡನ್. ದೆನ್ ಈ ಇಕ್ವೇಷನ್ಸ್ಗಳಲ್ಲಿ ಅಬ್ಸರ್ವ್ ಮಾಡಿ, ದಿಸ್ ಯು ಸ್ಕ್ವಯರ್ ಮತ್ತಿನ್ನೆಲ್ಲಿ ಯು ಸ್ಕ್ವಯರ್ ಕಾಮನ್ ಇದೆ, ಇಲ್ಲಿನೂ ನೋಡಿ ಯು ಸ್ಕ್ವಯರ್ ಇದೆ. ಸೊ ಯು ಸ್ಕ್ವಯರ್ ಕಾಮನ್ ತೆಗೆದ್ರೆ ಉಳಿಯೋದೇನು, ಯು ಎಕ್ಸ್ ಸ್ಕ್ವಯರು ಪ್ಲಸ್ ವಿ ಎಕ್ಸ್ ಸ್ಕ್ವಯರ್. ಡನ್. ದೆನ್ ನೆಕ್ಸ್ಟು ಇಲ್ಲಿ ವಿ ಸ್ಕ್ವೇರ್ ಇದೆ, ಇಲ್ಲೂ ವಿ ಸ್ಕ್ವೇರ್ ಇದೆ, ಕಾಮನ್ ತೆಗೆದ್ರೆ ಏನು ಉಳಿಯುತ್ತೆ, ಯು ಎಕ್ಸ್ ಸ್ಕ್ವೇರ್ ಪ್ಲಸ್ ವಿ ಎಕ್ಸ್ ಸ್ಕ್ವೇರ್ ಉಳಿಯುತ್ತೆ.
ದೆನ್ ಇದು ಕ್ಯಾನ್ಸಲ್ ಔಟ್ ಆಗುತ್ತಲ್ವ, ಇವೆರಡಂತೂ ಕ್ಯಾನ್ಸಲ್ ಔಟ್ ಆಗಿಬಿಡುತ್ತೆ. ಸೊ ನಮಗೆ ಏನು ಸಿಗುತ್ತೆ, ಯು ಸ್ಕ್ವಯರ್ ಪ್ಲಸ್ ವಿ ಸ್ಕ್ವಯರ್ ಒಂದು ಗ್ರೂಪು, ಯು ಎಕ್ಸ್ ಸ್ಕ್ವಯರ್ ಪ್ಲಸ್ ವಿ ಎಕ್ಸ್ ಸ್ಕ್ವಯರ್ ಅನದರ್ ಗ್ರೂಪು. ಓಕೆ, ಬಟ್ 5 ಸ್ಕ್ವಯರ್ ಅಂದರೆ ನಮ್ಗೆ ಗೊತ್ತಲ್ವಾ ಯು ಸ್ಕ್ವಯರ್ ಪ್ಲಸ್ ವಿ ಸ್ಕ್ವಯರ್ ಅಂತ. ಸೊ ಇದನ್ನು ನಾನು ಐ ಕ್ಯಾನ್ ರೈಟ್ ಇಟ್ ಆಸ್ 5 ಸ್ಕ್ವಯರ್ ಅಲ್ವಾ ದಿಸ್ ಟರ್ಮ್. ಸೊ 5 ಸ್ಕ್ವಯರ್ ಇಂಟು ಯು ಎಕ್ಸ್ ಸ್ಕ್ವಯರ್ ಪ್ಲಸ್ ವಿ ಎಕ್ಸ್ ಸ್ಕ್ವಯರ್ ಅಂತ ಬರ್ಕೊಂಡಿದ್ದೀನಿ. ದೆನ್ 5x ಸ್ಕ್ವಯರ್ ಪ್ಲಸ್ 5y ಸ್ಕ್ವಯರ್ ಈಸ್ ಈಕ್ವಲ್ ಟು ಯು ಎಕ್ಸ್ ಸ್ಕ್ವಯರ್ ಪ್ಲಸ್ ವಿ ಎಕ್ಸ್ ಸ್ಕ್ವಯರ್ ಅಂತ ಬರ್ಕೊಳ್ತಾ ಇದ್ದೀನಿ. ದಿಸ್ ಈಸ್ ಇಕ್ವೇಷನ್ ನಂಬರ್ 3. ಬಿಕಾಸ್ ದಿಸ್ 5 ಸ್ಕ್ವೇರ್ ವಿಲ್ ಗೆಟ್ ಕ್ಯಾನ್ಸಲ್. ಸೊ ಉಳಿಯೋದನ್ನು ನಾನು ಇಕ್ವೇಷನ್ ನಂಬರ್ 3 ಅಂತ ಬರ್ಕೊಂಡಿದ್ದೀನಿ. ದೆನ್ ಎಫ್ ಡ್ಯಾಶ್ ಆಫ್ ಝೆಡ್ ಈಸ್ ಈಕ್ವಲ್ ಟು ವಾಟ್, ಯು ಎಕ್ಸ್ ಪ್ಲಸ್ ಐ ವಿ ಎಕ್ಸ್. ಈಗ ಇದನ್ನು ಮ್ಯಾಗ್ನಿಟ್ಯೂಡ್ ತಗೊಂಡ್ರೆ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ ಯು ಎಕ್ಸ್ ಸ್ಕ್ವೇರ್ ಪ್ಲಸ್ ವಿ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಆರ್ 5 ಡ್ಯಾಶ್ ಆಫ್ ಝೆಡ್ ಹೋಲ್ ಸ್ಕ್ವೇರ್ ಇಸ್ ನಥಿಂಗ್ ಬಟ್, ಈ ಸ್ಕ್ವೇರ್ ರೂಟ್ನ ಈ ಕಡೆ ತಗೊಂಡ್ರೆ 5 ಡ್ಯಾಶ್ ಆಫ್ ಝೆಡ್ ಹೋಲ್ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಯು ಎಕ್ಸ್ ಸ್ಕ್ವೇರ್ ಪ್ಲಸ್ ವಿ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಯೂಸಿಂಗ್ ದಿಸ್ ಇನ್ ದ ಆರ್ ಎಚ್ ಎಸ್ ಆಫ್ ಥರ್ಡ್ ವಿ ಗೆಟ್, ಸೊ ಇನ್ಸ್ಟೆಡ್ ಆಫ್ ಲೈಕ್ this ux square plus vx square, I can write it as f dash of z whole square, means magnitude of f dash of z whole square ಅಂತ ಬರ್ಕೋಬೋದು. ಇದನ್ನು ಅವ್ರು ನಮಗೆ ಪ್ರೂವ್ ಮಾಡೋಕ್ಕೆ ಹೇಳಿದ್ದಾರೆ. ದಿಸ್ ಪ್ರೂವ್ಸ್ ದ ರಿಕ್ವೈರ್ಡ್ ರಿಸಲ್ಟ್. ಇದನ್ನು ಎಷ್ಟೋ ಸಲ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಸೊ ಬರೆದ್ಬಿಟ್ಟು ನೀಟಾಗಿ ಪ್ರಾಕ್ಟೀಸ್ ಮಾಡಿ ಸ್ಟೆಪ್ಸ್ಗಳನ್ನು, ಯಾವ್ಯಾವ ಥರ ತೊಗೋಬೇಕು. ಪಾರ್ಷಿಯಲ್ ಡಿಫ್ರೆನ್ಸಿಯೇಷನ್ ಚೂರು ತಪ್ಪಾದರೂ ಕೂಡ ಆನ್ಸರ್ ಸೇಮ್ ಬರೋದಿಲ್ಲ. ಫೈನ್, ಅರ್ಥ ಆಯಿತಾ? ನಿಮಗೆ ಇಲ್ಲಿ ಏನು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಎಲ್ಲಿ ಈ ಪ್ಲೇಸಲ್ಲಿ ತೊಗೊಳ್ತಿರ್ಬೇಕಾದ್ರೆ ಕನ್ಫ್ಯೂಷನ್ ಮಾಡ್ಕೋಬೇಡಿ, ಹಾಗೆ ಇಲ್ಲಿ ಸಬ್ಸ್ಟಿಟ್ಯೂಷನ್ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಓಕೆನಾ ಗೈಸ್? ಸೊ ಈಸಿ ಇದೆ, ಬರೆದ್ಬಿಟ್ಟು ಪ್ರಾಕ್ಟೀಸ್ ಮಾಡಿ. ಒಂದೇ ಸತಿ ನೋಡಿದ್ರೆ ಬರೋದಿಲ್ಲ ಮ್ಯಾಥಮೆಟಿಕ್ಸು, ನೀವು ಬರೀಬೇಕು, ಇಕ್ವೇಷನ್ಸ್ಗಳನ್ನು ಸಾರ್ಟ್ ಔಟ್ ಮಾಡಲೇಬೇಕು. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.